ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ನಯಾ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರದಿಂದ ಇದುವರೆಗೂ ಒಂದು ನಯಾ ಪೈಸೆ ಹಣನೂ ಕೂಡ ಬಿಡುಗಡೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಹೋಗಿ ಫೋಟೋ ಶೋ ಮಾಡಿಬಿಟ್ರೆ ಬೇರೆ ಏನೂ ಇಲ್ಲಿ ಕೆಲಸ ಆಗ್ತಾ ಇಲ್ಲ. ಕಮಿಷನರ್ ಅವರು ಎಲ್ಲ ಮಾಡಿದಿರಿ ಅಂತೇಳಿ ಒಂದು ತಿಂಗಳಿಂದನೇ ನಾನು ಪತ್ರಿಕಾ ಹೇಳಿಕೆಯನ್ನು ನೋಡಿದೆ. ಎಲ್ಲ ತಯಾರಿ ಮಾಡಿದಿರಿ, ಮಳೆ ಬಂದರೆ ಏನೇನಾಗಬೇಕು, ಯಾವ ರೀತಿ ನಮ್ಮ ಸಿದ್ಧತೆ ಇದೆ, ಯಾವ ರೀತಿ ಟೀಮ್ ಮಾಡಿದಿರಿ ಅಂತ ಎಲ್ಲ ಹೇಳಿದ್ರು. ಇಷ್ಟಾದ್ಮೇಲೂ ಕೂಡ ಮುಖ್ಯಮಂತ್ರಿಗಳು ಯಾಕೆ ಸ್ಥಳಕ್ಕೆ ಭೇಟಿ ಮಾಡಬೇಕಾಯಿತು? ಎಲ್ಲ ಮಾಡಿದ್ರೆ ಕಾರ್ಪೊರೇಷನ್ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರು, ₹1 ಹಣ ಬಿಡುಗಡೆ ಮಾಡಿದ್ರು. ಅಲ್ಲಿ ಹೇಳಿಕೆ ಕೊಟ್ಟು ಬಂದ್ರೆ ಹೊತ್ತು ₹1 ಹಣನೂ ಬಿಡುಗಡೆ ಮಾಡಲಿಲ್ಲ ರಾಜ್ಯ ಸರ್ಕಾರದಿಂದ. ಅಂದ್ರೆ ರಾಜ್ಯ ಸರ್ಕಾರ ಪಾಪರಾಗಿದೆಯಾ? ಹಂಗಾರೆ ಹಿಂದೆ ಯಡಿಯೂರಪ್ಪನವರಾಗ್ಲಿ ಬೊಮ್ಮಾಯಿ ಅವರಾಗ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಯಡಿಯೂರಪ್ಪನವರು ಆ ಕಾಲದಲ್ಲಿ 2008, 9, 10, 10ರಲ್ಲಿ ಒಂದು ವರ್ಷದಲ್ಲಿ 7,000 ಕೋಟಿ ಬಿಡುಗಡೆ ಮಾಡಿದ್ರು ಯಡಿಯೂರಪ್ಪ. ಬಸವರಾಜ ಬೊಮ್ಮಾಯಿ ಅವರು 6,700 ಕೋಟಿ ಬಿಡುಗಡೆ ಮಾಡಿದ್ರು. ಏನೋ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನ ಕಾಂಗ್ರೆಸ್ಸಿನ ಯೋಗ್ಯತೆಗೆ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೇಕು. ಈಗ ಅಲ್ಲಿ ಹೋಗಿ ರೆಡ್ ಆಗಿತ್ತು. ರಾಜ್ಯ ಸರ್ಕಾರ ಈ ಒಂದು ಕಾಲುವೆ, ರಾಜಕಾಲುವೆಯನ್ನ ಸರಿ ಮಾಡಕ್ಕೆ ನಾವಿಷ್ಟು ಬಿಡುಗಡೆ ಮಾಡಿದ್ದೀವಿ. ಪಾಟೋಲ್ ಆಗಿದೆ, ಲಕ್ಷಾಂತರ ಪಾಟೋಲ್ ಆಗಿದೆ. ಕಾರ್ಪೊರೇಷನ್ ಅಲ್ಲಿ ಬಿಲ್ ಕೊಡ್ಬೇಕಾದ್ರೆ ನಿಮ್ಗೆ ನೋಡಿದೀರಾ, ಆತ್ಮಹತ್ಯೆ ಮಾಡ್ಕೊಂಡು ಸ್ಟೇಜ್ಗೆ ಹೋಗಿದ್ರು ಕಾಂಟ್ರಾಕ್ಟರ್ಗಳು, ವಿಷ ಕುಡಿದಿದ್ರು, ಕಮಿಷನ್ ಆಪಾದನೆ ಮಾಡಿದ್ರು. ರಾಜ್ಯ ಅಂದ್ರೆ ಕಾರ್ಪೊರೇಷನ್ ಅಲ್ಲಿ ಕಾಂಟ್ರಾಕ್ಟರ್ಗೆ ಬಿಲ್ ಕೊಡಕ್ಕೂ ಹಣ ಇಲ್ಲ, ಮೊನ್ನೆನೂ ಹೇಳಿದ್ದಾರೆ. ಈ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು? ರಾಜ್ಯ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡುತ್ತೆ? ಯಾವಾಗ ಪಾಟೋಲ್ ಮುಚ್ಚಿದ್ದೀರಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ ಕುಡಿಯೋ ನೀರು ವಿಚಾರವಾಗಿ. ಅಮೆರಿಕಾದ ಪತ್ರಿಕೆಗಳು ಬಂದಿದೆ, ಕೇರಳದ ರಾಜ್ಯ ಸರ್ಕಾರ ಇಲ್ಲೇನು ನೀರೇ ಇಲ್ಲ, ಬನ್ನಿ ಕೇರಳಕ್ಕೆ ಅಂತ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ. ಇಲ್ಲಿ ನೋಡಿದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ. ನಾನು ಬೊಮ್ಮಾಯರಿದ್ದಾಗ ಸುಮಾರು 6,700 ಕೋಟಿ ಬಿಡುಗಡೆ ಮಾಡೋದು ಒಂದೇ ವರ್ಷದಲ್ಲಿ. ಸ್ಪೆಷಲ್ ಅನುದಾನ, ವಿಶೇಷ. ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಎಷ್ಟು ಹಣ ಬಿಡುಗಡೆ ಮಾಡಿ? ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ನೀವು ಅನೌನ್ಸ್ ಮಾಡಿದ್ರಲ್ಲ. ಕರ್ನಾಟಕ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಅನೌನ್ಸ್ ಮಾಡಿದ್ವಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂತ. ಯಡಿಯೂರಪ್ಪನವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀರಿ ಅಂತ ಹೆಸರು ಹೇಳದೆ 7,000 ಕೋಟಿ ಬಿಡುಗಡೆ ಮಾಡಿದ್ರು. ಬೊಮ್ಮಾಯಿ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೆಸರು ಹೇಳ್ದೇನೆ 6,700 ಕೋಟಿ ಬಿಡುಗಡೆ ಮಾಡಿದ್ರು. ಅಂದ್ರೆ ನಮ್ಗೇನಿದ್ರದ್ದು ಕ್ರೆಡಿಟ್ ಬೇಡ, ಬೆಂಗಳೂರು ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಅದೇನು ಹೇಳ್ತಾರಲ್ಲ, ದಾನ ಮಾಡೋರಿಗೆ ಈ ಕೈ ಕೊಟ್ಟು ಗೊತ್ತಾದ್ರೆ ಎಡಗೈ ಗೊತ್ತಾದ್ರೆ ಬಲಗೈ ಕೊಡ್ತಾಬಾರ್ದು ಅಂತ ಪ್ರಚಾರ ಇಲ್ಲದೆ ಮಾಡಿದ್ರು. ನೀವು ಪ್ರಚಾರ ಮಾಡಿ ಎಷ್ಟು ಹಣ ಬಿಡುಗಡೆ ಮಾಡಿದ್ರ ಲೆಕ್ಕ ಕೊಡಿ. ಕಾಂಗ್ರೆಸ್ ಅವರೇ ಎಷ್ಟು ಹಣ ಬಿಡುಗಡೆ ಮಾಡಿದಾರ ಬ್ರ್ಯಾಂಡ್ ಬೆಂಗಳೂರಿಗೆ ಕಳೆದ 1 ವರ್ಷದಲ್ಲಿ? ನೀವು ಅನೌನ್ಸ್ ಮಾಡಿ 1 ವರ್ಷ ಆಯ್ತು. ಪಾಟೋಲ್ನ ಯಾವಾಗ ಮುಚ್ತೀರಾ? ಬಿದ್ದಿರೋ ಕಸ, ರಾಶಿ ಕಸ ಬಿದ್ದಿದೆ, ರಸ್ತೆಗಳು ಬಂದಿದೆ, ಡೆಬ್ರಿಸ್ಗಳು ಬಿದ್ದಿದೆ. ಕಳೆದ 1 ವರ್ಷದಲ್ಲಿ ಬಿಲ್ಲೇ ಕೊಟ್ಟಿಲ್ಲ ಅಂತೇಳಿ ಕಾಂಟ್ರಾಕ್ಟರ್ಗಳು ಇನ್ನೂ ಒದ್ದಾಡ್ತಾ ಇದ್ದಾರೆ. ಇನ್ನೂ ನಮ್ಗೆ ಜನವರಿ ಬಿಲ್ಲೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಗೊತ್ತಿರೋ ಪ್ರಕಾರ ಕಸ ತೆಗಿಯೋರು ಜನವರಿ ಬಿಲ್ಲೇ ನಮ್ಗೆ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸತ್ಯನೋ ನಿಜನೋ ಹೇಳಿ. ಇಷ್ಟು ಮೋಸ ಮಾಡಿರೋ ಅಂತ ಲೆಕ್ಕ ಕೇಳಿದ್ರು. ಕರ್ನಾಟಕದ ತೆರಿಗೆ, ನಮ್ಮ ತೆರಿಗೆ, ಕರ್ನಾಟಕದ ತೆರಿಗೆ ನಮ್ಮ ಹಕ್ಕು. ಈಗ ಬೆಂಗಳೂರು ಜನ ಕೇಳ್ತಾ ಇದ್ದಾರೆ, ಬೆಂಗಳೂರಿನ ತೆರಿಗೆ, ನಮ್ಮ ತೆರಿಗೆ ನಮ್ಮ ಹಕ್ಕು.
ನಮ್ಮ ರಸ್ತೆ ನಮ್ಮ ತೆರಿಗೆ. ಕರ್ನಾಟಕದ ಜನ ರೋಡ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ, RTOಗೆ, ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ, ಸೇಲ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ, ಕಾರ್ಪೊರೇಷನ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ, ಎಲ್ಲ ನನಗಿರುವಂಥ ಮಾಹಿತಿ ಪ್ರಕಾರ ಕರ್ನಾಟಕ ಬಜೆಟ್ನ 60% ಕಟ್ತಾರೆ. 60%. ಹಾಗಾದ್ರೆ ಬೆಂಗಳೂರು ಜನದ ತೆರಿಗೆ ಎಲ್ಲೋಯ್ತು? ಬೆಂಗಳೂರು ಜನ ಕೇಳ್ತಾ ಇದ್ದಾರೆ, ನಮ್ಮ ತೆರಿಗೆ ನಮ್ಮ ಹಕ್ಕು, ಕಾಂಗ್ರೆಸ್ ಅವರೇ ಉತ್ತರ ಕೊಡಿ. ಬಿದ್ದಿರೋ ಪಾಟೋಲ್ಗೆ ಯಾರು ಬಲಿಪಶು? ಇಷ್ಟು ತೆರಿಗೆ ಕಟ್ಟಿದ ಮೇಲೂ ಬಿದ್ದಿರುವಂತ ಪಾಟೋಲ್ಗೆ ಯಾರು ಕಾರಣಕರ್ತರು? ಬ್ರ್ಯಾಂಡ್ ಬೆಂಗಳೂರು ಎಲ್ಲೋಯ್ತು? ಇದೆಯಾ ಬ್ರ್ಯಾಂಡ್ ಬೆಂಗಳೂರು ಇದೆಯಾ, ಸತ್ತೋಗಿದೆಯಾ? ಬ್ರ್ಯಾಂಡ್ ಬೆಂಗಳೂರು ಇದೆಯಾ, ಸತ್ತೋಗಿದೆಯಾ? ಸರ್ಕಾರ ಸ್ಪಷ್ಟವಾಗಿ ಹೇಳ್ಬೇಕು, ಇಲ್ಲ ನಾವು ಆ ಸ್ಕೀಮ್ನ ಬಿಟ್ಬಿಟ್ಟಿದ್ದೀರಿ, ಆಗಲ್ಲ ಅಂತ ಆದರೂ ಹೇಳ್ಬೇಕು. ಎಲ್ಲಿದೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನು ಹೇಳಬೇಕು. ಎಷ್ಟು ಹಣ ಬಿಡುಗಡೆ ಮಾಡಿದೆ ಹೇಳಬೇಕು. ಇದರ ವಿರುದ್ಧವಾಗಿ ಬಿಜೆಪಿ ದೊಡ್ಡ ಹೋರಾಟವನ್ನ ನಾವು ಮಾಡ್ತೀರಿ. ಬೆಂಗಳೂರು ಜನ ಕಷ್ಟದಲ್ಲಿದ್ದಾರೆ, ಹಳ್ಳ ಬಿದ್ದಿದೆ, ಮೋಟರ್ ಬೈಕಲ್ಲಿ, ಸ್ಕೂಟಿಗಳಲ್ಲಿ ಓಡಾಡಕ್ಕಾಗದೆ, ಕಾರ್ಗಳಲ್ಲಿ ಓಡಾಡಕ್ಕಾಗ್ತಾ ಇಲ್ಲ, ಬಸ್ಗಳಲ್ಲಿ ಪ್ರಯಾಣ ಮಾಡೋರಿಗೆ ಕಷ್ಟ ಆಗ್ತಾ ಇದೆ. ಹಳ್ಳ ಕೊಳ್ಳಗಳು ಬಿದ್ದು ಇನ್ನೂ ಜಾಸ್ತಿ ಬೀಳ್ತಾ ಇದೆ, ಹಳ್ಳಗಳು ಆಗ್ತಾ ಇಲ್ಲ. ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ಮಳೆ ಬಂದರೂ ಕೂಡ ಭೂಮಿಗೆ ಹಿಂಗಿ ಬೋರ್ವೆಲ್ ಹೋಗ್ಬೇಕಾದ್ರೆ ಇನ್ನ 2-3 ತಿಂಗಳು ಬೇಕಾಗ್ತದೆ. ಮಳೆ ಕುಡಿಯೋ ನೀರಿಗೂ ಹಾಹಾಕಾರ ಇದೆ. ಇದರ ವಿರುದ್ಧವಾಗಿ ಮಂಗಳವಾರ ಫ್ರೀಡಂ ಪಾರ್ಕ್ ಅಲ್ಲಿ 11 ಗಂಟೆಗೆ ನಾವು ಹೋರಾಟವನ್ನ ಮಾಡ್ತೀವಿ. ದೊಡ್ಡ ಹೋರಾಟವನ್ನ ನಾವು ಮಾಡ್ತೀವಿ. ಲೆಕ್ಕ ಕೊಡಿ, ಪಾಟೋಲ್ ಯಾವಾಗ ಮುಚ್ತೀರಾ? ಬ್ರ್ಯಾಂಡ್ ಬೆಂಗಳೂರು ಇದೆಯಾ, ಸತ್ತೋಗಿದೆಯಾ? ಇಷ್ಟಕ್ಕೂ ಕೂಡ ಒಂದು ದೊಡ್ಡ ಹೋರಾಟವನ್ನ ನಾವು ಮಾಡೋರಿದ್ದೀರಿ. ಅದರ ಸಂಬಂಧಪಟ್ಟವಾದಂಥ ಇವತ್ತು ಚರ್ಚೆಯನ್ನ ಇವತ್ತು ನಮ್ಮೆಲ್ಲ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ಶಾಸಕರು, ನಮ್ಮ ಲೋಕಸಭಾ ಸದಸ್ಯರು, ಇದರ ಜೊತೆ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ವಿಜಯೇಂದ್ರ ಅವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಈ ಹೋರಾಟವನ್ನು ನಾವು ಮಂಗಳವಾರ ನಾವು ಮಾಡ್ತೀವಿ. ಅದಾದಮೇಲೆ ಅವಕಾಶ ಕೊಡ್ತೀರಿ, 3 ದಿನ ಅವಕಾಶ. ಪಾಟೋಲ್ಗಳು ಎಷ್ಟು ಬಿದ್ದಿದೆ ಅನ್ನೋದು ಲೆಕ್ಕವನ್ನು ನಾವು ತೆಗಿತೀವಿ. ನಾವೇ ತೆಗಿತೀವಿ ಪಾಟೋಲ್ಗಳು ಎಷ್ಟು ಲೆಕ್ಕ ಬಿದ್ದಿದೆ ಅಂತೇಳಿ. ಪಾಟೋಲ್ಗಳನ್ನು ಪ್ರತಿ ಕ್ಷೇತ್ರದಲ್ಲಿ ಪ್ರತಿ ವಾರ್ಡಲ್ಲೂ ನಾವೇ ತೆಗಿತೀವಿ.